ಅತ್ತೆ ಮಾವ ದಯವಿಟ್ಟು ನಮ್ಮನ್ನು ಕ್ಷಮಿಸ್ಬಿಡಿ. ನಮ್ಮಿಂದ ನೀವು ತುಂಬಾ ನೋವು ತಿನ್ನೋ ಥರ ಆಗೋಯ್ತು. ಇರಲಿ ಬಿಡಪ್ಪ, ನಾವು ಆಗಲೇ ನಿಮ್ಮನ್ನು ಕ್ಷಮಿಸಿದ್ದಾಯಿತು. ಥ್ಯಾಂಕ್ಸ್ ಮಾವ, ಥ್ಯಾಂಕ್ ಯು ಸೋ ಮಚ್. ನನಗೆ ಗೊತ್ತಿತ್ತಪ್ಪ ನೀವು ಒಂದಿನ ಇವ್ರನ್ನ ಕ್ಷಮಿಸ್ತೀರಾ ಅಂತ. ಇದನ್ನ ಕೇಳಿ ನನಗಂತೂ ತುಂಬ ಖುಷಿ ಆಯಿತು. ಆ್ಯಕ್ಚುಲಿ ನಾನು ಕ್ಷಮಿಸೇ ಇರಲಿಲ್ಲ. ಆ ಯೋಚನೆ ಕೂಡ ನನಗೆ ಬಂದಿರಲಿಲ್ಲ. ಆದರೆ ಅಳಿಯಂದ್ರ ಮಾತು ನನ್ನನ್ನು ಮತ್ತೆ ಯೋಚನೆ ಮಾಡೋ ಹಾಗೆ ಮಾಡ್ತು. ಅಪ್ಪ ಹೂನಮ್ಮ, ಅಳಿಯಂದ್ರು ಅವ್ರ ತಾಯಿ ತಂಗಿ ಸಿಕ್ಕಿದ ವಿಷಯ ತಿಳಿಸೋಕೆ ಫೋನ್ ಮಾಡಿದ್ರು. ಫೋನ್ ಮಾಡಿದ್ರಾ? ಇಲ್ಲ ಇಲ್ಲ, ಸಸ್ಪೆನ್ಸ್ ಇರಲಿ ಅಂತ ಹೇಳಿರಲಿಲ್ಲ ಅಷ್ಟೇ. ಅಳಿಯಂದ್ರು ಫೋನ್ ಮಾಡಿದ್ರು ಅಂತ ಹೇಳಿದ್ನಲ್ಲ, ಆವಾಗ ಒಂದು ಮಾತು ಹೇಳಿದ್ರು ನೋಡಿ, ಇರೋದು ಒಂದು ಜೀವನ. ಕೋಪ, ತಾಪ, ಸಿಟ್ಟು, ಸೆಡವು ಇವೆಲ್ಲ ಇದ್ರೆ ಖುಷಿಯಾಗಿ ಬದುಕೋದಕ್ಕೆ ಯಾಕೆ ಸಾಧ್ಯ? ಮುಂದೆ ಒಂದಿನ ಪಶ್ಚಾತ್ತಾಪ ಆಗತ್ತೆ, ಆದರೆ ಅಷ್ಟರಲ್ಲಿ ಕಾಲ ಮಿಂಚೋಗಿರುತ್ತೆ ಅಂತ ಹೇಳಿದ್ರು. ಆ ಮಾತು ನನಗೆ ಯೋಚನೆ ಮಾಡೋ ಹಾಗಾಯಿತು. ನಾನೊಬ್ಬ ಮೇಷ್ಟ್ರಾಗಿ, ಪಾಠ ಹೇಳ್ಕೊಡೋವನಾಗಿ, ಎಲ್ಲ ತಿಳ್ಕೊಂಡಿರೋವನಾಗಿ, ಸಾಹಿತ್ಯ ಓದಿರೋವನಾಗಿ ನನ್ನ ಮನಸ್ಸಿಗೆ ಇಷ್ಟು ಬರಲಿಲ್ವಲ್ಲ ಅಂತ ನನ್ನ ಬಗ್ಗೆನೇ ಒಂಥರ ಅನ್ಸಕ್ಕೆ ಶುರುವಾಯಿತು. ಏನು ತಿಳ್ಕೊಂಡಿದ್ರೇನು, ಅದನ್ನ ಬದುಕಿಗೆ ಅಳವಡಿಸ್ದಾಗ್ಲೇ ಅಲ್ವಾ ಅದಕ್ಕೊಂದು ಅರ್ಥ ಬರೋದು. ಈ ವಿಷಯ ನನಗೆ ಅಳಿಯಂದ್ರ ಮಾತಿಂದ ಅರ್ಥ ಆಯ್ತು. ಮಾವ, ನಿಮಗೆ ಪಾಠ ಹೇಳೋಷ್ಟು ದೊಡ್ಡವನಲ್ಲ ನಾನು. ಏನು ಅನ್ನಿಸ್ತೋ ಅದನ್ನು ಶೇರ್ ಮಾಡಿಕೊಂಡೆ ಅಷ್ಟೇ. ಇಲ್ಲ ಅಳಿಯಂದ್ರೆ, ನಿಮ್ಮ ಮಾತು ನನ್ನ ಮೇಲೆ ಅಷ್ಟು ಪ್ರಭಾವ ಬೀರ್ತು. ಒಳ್ಳೆಯದು ಯಾರಿಂದಾನೇ ಬರಲಿ ಅದನ್ನು ತಗೋಬೇಕು, ಅವ್ರಿಗೆ ಕ್ರೆಡಿಟ್ ಕೊಡಬೇಕು. ಅದನ್ನೇ ನಾನು ಮಾಡ್ತಾ ಇರೋದು. ನಿಜ ಹೇಳಬೇಕು ಅಂದರೆ, ನೀವು ಅಷ್ಟೆಲ್ಲ ಹೇಳಿದ ಮೇಲೂ ನನಗೆ ಇಲ್ಲಿಗೆ ಬರೋಕ್ಕೆ ಒಂಥರ ಅಳುಕಿತ್ತು. ನನ್ನೊಳಗೆ ಒಂದು ಪಾಪ ಪ್ರಜ್ಞೆ ನನ್ನನ್ನು ಕಾಡ್ತಾ ಇತ್ತು. ಭಾರತ ಅಪೇಕ್ಷನ್ ವಿಷಯದಲ್ಲಿ ನಾನು ಹಾಗೆ ನಡ್ಕೋಬಾರ್ದಾಗಿತ್ತು ಅಂತ. ಆದರೆ ನಿಮ್ಮ ಮಾತು ನನಗೆ ಇಲ್ಲಿಗೆ ಬರೋದಕ್ಕೆ ದಾರಿ ಮಾಡಿಕೊಡ್ತು. ನನ್ನ ಒಳಗಡೆ ಇದ್ದಂಥ ಅಳುಕು ನನ್ನಿಂದ ದೂರ ಆಯಿತು. ತಪ್ಪಾಗಿದೆ ನಿಜ, ಅದನ್ನು ತಿದ್ಕೋಬಹುದು, ನಾನು ಇಲ್ಲಿಗೆ ಬರ್ಬೋದು ಅನ್ನಿಸ್ತು. ಅಂಥ ಒಂದು ಅವಕಾಶನ ಸೃಷ್ಟಿ ಮಾಡಿಕೊಟ್ಟಿದ್ದು ನಿಮಗೆ ನಾನು ಥ್ಯಾಂಕ್ಸ್ ಹೇಳಲೇಬೇಕು. ಏನು ಮಾವ ನೀವು ಇದಕ್ಕೆಲ್ಲ ಥ್ಯಾಂಕ್ಸ್ ಹೇಳ್ಕೊಂಡು? ಇಲ್ಲ ಅಳಿಯಂದ್ರೆ, ನಾನು ನಿಮಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರೂ ಕಡಿಮೆನೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಗೌತಮ್ ಅವರೇ, ನೀವು ಒಳ್ಳೆ ಗಂಡ ಮಾತ್ರ ಅಲ್ಲ, ಒಳ್ಳೆ ಅಳಿಯ ಕೂಡ. ಸರಿ ಸರಿ, ಹಾಂ, ನಾನು ಅಪ್ಡೇಟ್ ಮಾಡ್ತೀನಿ ಬೇಗ. ಓಕೆ ಓಕೆ, ಬಾಯ್. ಅಪೇಕ್ಷೆ, ನೀವು ಇಲ್ಲಿದ್ದೀರಾ? ಬನ್ನಿ ಹೋಗೋಣ. ಎಲ್ಲಿಗೆ? ಅಯ್ಯೋ ಹೇಳ್ತೀನಿ ಬನ್ರಿ. ಅರೆ ಪಾರ್ಥ, ಏನು ವಿಷಯ ಅದನ್ನ ಹೇಳಿ ಫಸ್ಟು. ಯಾಕೆ ಇಷ್ಟೊಂದು ಎಕ್ಸೈಟ್ ಆಗಿದ್ದೀರಾ? ಏನಿದೆ ಅಪೇಕ್ಷಾ, ಈಗಲೇ ಹೇಳ್ಬಿಟ್ರೆ ಸರ್ಪ್ರೈಸ್ ಎಲಿಮೆಂಟ್ ಇಲ್ಲಿರುತ್ತೆ.
ಯಾರು ಬಂದಿದ್ದಾರೆ ಅಂತ ನೀವೇ ಬಂದು ನೋಡಿ, ಆಗ ನಿಮಗೆ ಗೊತ್ತಾಗುತ್ತೆ. ಅವ್ರನ್ನ ನೋಡಿದ್ರೆ ನೀವು ಫುಲ್ ಖುಷಿ ಪಡ್ತೀರಾ. ಇಷ್ಟು ದಿನ ಡೌನ್ ಆಗಿತ್ತಲ್ಲ ನಿಮ್ಮ ಬ್ಯಾಟ್ರಿ, ಆಟೋಮೆಟಿಕ್ಲಿ 100% ಆಗಿಬಿಡುತ್ತೆ. ಬಿಲ್ಡಪ್ ಕೊಟ್ಟಿದ್ದು ಸಾಕು. ಯಾರು ಬಂದಿದ್ದಾರೆ ಫಸ್ಟ್ ಅದನ್ನ ಹೇಳಿ. ನನಗೆ ಸಸ್ಪೆನ್ಸ್ ಎಲ್ಲ ಇಷ್ಟ ಆಗಲ್ಲ. ಸುಮ್ಮನೆ ಎದ್ದೋಳು ತಲೆಗೆ ಬಂದು ಹುಳ ಬಿಡ್ತಾ ಇದ್ದೀರಲ್ಲ. ಫಸ್ಟ್ ಯಾರು ಬಂದಿದ್ದಾರೆ ಹೇಳಿ, ಕ್ಲಿಯರ್ ಮಾಡಿ. ಸರಿ ಆಯಿತು, ಎಲ್ಲ ಇಲ್ಲೇ ರಿವೀಲ್ ಮಾಡ್ಬಿಡ್ತೀನಿ. ನಿಮ್ಮ ಅಪ್ಪ ಅಮ್ಮ ಬಂದಿದ್ದಾರೆ, ಐ ಮೀನ್ ಅತ್ತೆ ಮಾವ ಬಂದಿದ್ದಾರೆ. ಓ ಅವರಾ? ರೀ ಏನು ರೀ ನಿಮ್ಮ ರಿಯಾಕ್ಷನ್ ಈ ಥರ ಇದೆ? ಆ್ಯಕ್ಚುಲಿ ಏನು ಗೊತ್ತಾ, ನೀವು ತುಂಬಾ ಖುಷಿ ಪಡಬೇಕು. ಯಾಕೆ ಅಂತ ಕೇಳಿ. ಯಾಕೆ? ಅವ್ರಿಗೆ ನಮ್ಮ ಮೇಲೆ ಯಾವ ಕೋಪನೂ ಇಲ್ಲ, ಬೇಜಾರು ಇಲ್ಲ, ಒಂಥರ ಫುಲ್ ಚೇಂಜ್ ಅವ್ರು ಬಂದ್ಬಿಟ್ಟಿದೆ. ಫುಲ್ ತುಂಬಾ ಖುಷಿಯಾಗಿದ್ದಾರೆ. ನನ್ನನ್ನು ತುಂಬಾ ಖುಷಿಯಾಗಿ ಮಾತಾಡ್ಸಿದ್ರು. ಐ ಥಿಂಕ್ ಆಲ್ ಇಸ್ ವೆಲ್. ಸರಿ, ಈಗ ಬನ್ನಿ ಹೋಗಿ ಮಾತಾಡ್ಸೋಣ. ರೀ ಅಪೇಕ್ಷಾ, ಏನ್ರಿ ಯೋಚನೆ ಮಾಡ್ತಾ ಇದ್ದೀರಾ? ಮಾತಾಡ್ಸಲ್ವ ನೀವು? ನಾನು ಯಾಕೆ ಮಾತಾಡಿಸ್ಲಿ? ಮಾತಾಡೋ ಟೈಮಲ್ಲಿ ಮಾತಾಡ್ಸಿದ್ರೆ ಇವಾಗ ನಾನು ಹೋಗಿ ಮಾತಾಡಿಸ್ತಾ ಇದ್ದೆ. ಈಗ ಅದ್ರ ಅಗತ್ಯ ಇಲ್ಲ. ಬೇಕಿದ್ರೆ ನೀವು ಹೋಗಿ ಮಾತಾಡಿಸಿ. ಆ್ಯಂಡ್ ಇಷ್ಟೊಂದು ಉತ್ಸಾಹ ತೋರಿಸೋ ಅವಶ್ಯಕತೆ ಇಲ್ಲ, ಆಯಿತಾ? ಯಾಕೆಂದರೆ ಅವ್ರು ಬಂದಿರೋದು ನಮ್ಮನ್ನು ಮಾತಾಡ್ಸೋದಕ್ಕಲ್ಲ. ಇದಾರಲ್ಲ ಅಕ್ಕ ಭಾವ, ಅವ್ರನ್ನ ನೋಡೋದಕ್ಕೆ. ಸೈಡಲ್ಲಿ ನಮ್ಮನ್ನು ಮಾತಾಡ್ಸಿರ್ತಾರಷ್ಟೇ. ಯಾಕೆಂದರೆ ಮಾತಾಡಿಸ್ದೆ ಹೋದ್ರೆ ಸರಿ ಹೋಗಲ್ಲ ಅಲ್ವಾ? ಅದಕ್ಕೋಸ್ಕರ. ರೀ ಅಪೇಕ್ಷಾ, ಯಾಕ್ರಿ ಈ ಥರ ಹೇಳ್ತಾ ಇದ್ದೀರಾ? ಯಾಕೆ ಅಂದರೆ ಅವ್ರು ನನ್ನನ್ನು ಹುಡ್ಕೊಂಡು ಬಂದಿದ್ರೆ ಮೊದಲು ನನ್ನ ಹತ್ರ ಮಾತಾಡ್ಸೋದಕ್ಕೆ ಬರ್ತಾ ಇದ್ರು ತಾನೇ. ಇದ್ಯಾವ ಸೀಮೆ ಲಾಜಿಕ್ ರೀ? ಈಗಷ್ಟೇ ಬಂದಿದ್ರೆ ಹಾಲಲ್ಲಿ ಕೂತಿದ್ದಾರೆ, ಇಲ್ಲಿಗೆ ಡೈರೆಕ್ಟಾಗಿ ಬಂದು ಮಾತಾಡಬೇಕು ಅಂದ್ರೆ ಏನ್ರಿ ಅರ್ಥ? ನೋಡಿ, ನನಗೆ ಗೊತ್ತಿದೆ ನಿಮಗೆ ಅವ್ರ ಮೇಲಿರೋ ಕೋಪಕ್ಕೆ ಇಲ್ದಿರೋ ರೀಸನ್ಗಳನ್ನೆಲ್ಲ ಕೊಡ್ತಾ ಇದ್ದೀರಾ. ನೋಡಿ, ನನ್ನ ಮಾತಿಗೆ ನಿಮ್ಮನ್ನು ಅವ್ರು ನೋಡಿದ್ರೆ ತುಂಬಾ ಖುಷಿ ಪಡ್ತಾರೆ. ಬನ್ನಿ ಹೋಗೋಣ. ಪಾರ್ಥ ಪ್ಲೀಸ್, ನೀವು ಇದ್ರಲ್ಲಿ ತಲೆ ಹಾಕಬೇಡಿ. ಇದು ನಮ್ಮ ಫ್ಯಾಮಿಲಿ ಮ್ಯಾಟರು. ಏನ್ರಿ ಹೇಳ್ತಾ ಇದ್ದೀರಾ ಅಪೇಕ್ಷಾ? ನಾವಿಬ್ರು ಒಂದೇ ಫ್ಯಾಮಿಲಿ ಅಲ್ವಾ? ಓ, ನಾನು ಬೇರೆಯವನಾ? ಅಯ್ಯೋ ಪಾರ್ಥ, ನನ್ನ ಮಾತಿನ ಅರ್ಥ ಅದಾಗಿರಲಿಲ್ಲ. ಓಕೆ, ಲೀವ್ ಇಟ್. ಮತ್ತೆ ಅದನ್ನೇ ಡ್ರ್ಯಾಗ್ ಮಾಡೋದು ಬೇಡ. ಪಾರ್ಥ, ನನಗಿಷ್ಟ ಇಲ್ಲ ಅಂತ ಹೇಳ್ತಾ ಇದ್ದೀನಲ್ವಾ, ನೀವು ಯಾಕೆ ಫೋರ್ಸ್ ಮಾಡ್ತಾ ಇದ್ದೀರಾ? ಅಷ್ಟಕ್ಕೂ ಅವ್ರು ಬಂದಿರೋದು ನನ್ನನ್ನಾಗಲಿ ನಿಮ್ಮನ್ನಾಗಲಿ ನೋಡೋದಕ್ಕಲ್ಲ ಅಂತ ಆಗಲೇ ಹೇಳ್ದೆ ಅಲ್ವಾ? ಭಾವನೋ ಅಕ್ಕನೋ ಕರೆದಿರ್ತಾರೆ, ಅದಕ್ಕೆ ಬಂದಿರ್ತಾರೆ ಅಷ್ಟೇ. ಅಲ್ಲ ಹೌದು, ಬಟ್ ಅಪೇಕ್ಷಾ ಪಾರ್ಥ ಪ್ಲೀಸ್, ನನಗೇನು ಮಾಡಬೇಕು ಅಂತ ಗೊತ್ತು. ನೀವು ಹೋಗಿ ನಿಮ್ಮ ಕೆಲಸ ನೋಡ್ಕೊಳ್ಳಿ. ಅದೆಲ್ಲ ನಂಗೆ ಗೊತ್ತಿಲ್ಲ ಜೈ. ರೀಸನ್ಸ್ ಎಲ್ಲ ಹೇಳಬೇಡಿ. ಯಾವಾಗ ಸಿಗ್ತೀರಾ, ಎಷ್ಟೊತ್ತಿಗೆ ಸಿಗ್ತೀರಾ ಅದನ್ನು ಹೇಳಿ ಫಸ್ಟು. ಈಗ ಯಾಕೆ ಹಿಂಗೆ ಆಡ್ತಿದ್ಯಾ? ಅಂಥದ್ದೇನಾಯ್ತು? ನೀವು ಬರ್ತೀರಾ ಅಂತ ನಾನು ಕಾಯ್ತಾ ಇದ್ದೀನಿ ಇಲ್ಲಿ, ಆದರೆ ನೀವು ಬಂದೇ ಇಲ್ಲ ಅಲ್ವಾ? ನನಗೆ ಯಾವಾಗಲೂ ಹೀಗೆ ಮಾಡಿದ್ರೆ ಎಷ್ಟು ಹರ್ಟ್ ಆಗುತ್ತೆ ಗೊತ್ತಾ? ಪ್ಲೀಸ್ ಅರ್ಥ ಮಾಡ್ಕೊ. ಹಂಗೆಲ್ಲ ನೀನು ಹೇಳ್ದಂಗೆಲ್ಲ ಬರೋಕ್ಕಾಗೋದಿಲ್ಲ. ಐ ಆಮ್ ಅ ಮ್ಯಾರಿಡ್ ಮ್ಯಾನ್, ಯು ನೋ ದ್ಯಾಟ್. ಇದು ಮುಂಚೆನೇ ಗೊತ್ತಿರಲಿಲ್ವಾ? ಗೊತ್ತಿದ್ರು ನನ್ನ ಹತ್ರ ಯಾಕೆ ಬಂದ್ರಿ? ಅದೆಲ್ಲ ನನಗೆ ಗೊತ್ತಿಲ್ಲ ಜೈ. ನಾನು ನಿಮ್ಮನ್ನ ನೋಡಬೇಕು, ನಿಮ್ಮನ್ನ ಮೀಟ್ ಆಗಬೇಕು ಅಷ್ಟೇ. ಯಾಕೆ ಈ ಥರ ಮಾಡ್ತಾ ಇದೆಯಾ? ಯಾಕೆ ನನ್ನ ಇಕ್ಕಟ್ಟಲ್ಲಿ ಸಿಗಿಸ್ತಾ ಇದೆಯಾ? ಸ್ವಲ್ಪ ಹೇಳೋದನ್ನ ಅರ್ಥ ಮಾಡ್ಕೋ. ಹೇಳಿ, ಯಾವಾಗ ಬರ್ತಾ ಇದ್ದೀರಾ? ಏನ್ದಿಯಾ ನೀನು? ಒಂದ್ಸಲ ಹೇಳಿದ್ರೆ ನಿನಗೆ ಅರ್ಥ ಆಗೋದಿಲ್ವಾ? ನೆಮ್ಮದಿಯಾಗಿರೋಕೆ ಬಿಟ್ಬಿಡು ನನ್ನನ್ನು. ನೀನು ನೆಮ್ಮದಿಯಾಗಿರೋ, ಅಲ್ಲಿ ನಡೆದಿರೋದನ್ನೆಲ್ಲ ಮರೆತು ನಿನ್ನ ಜೀವನನ ನೀನು ನೋಡ್ಕೊಂಡು ನನ್ನ ಜೀವನನ ನೋಡ್ಕೊಳ್ಳೋದಕ್ಕೆ ದಯವಿಟ್ಟು ಬಿಟ್ಬಿಡು ಪ್ಲೀಸ್. ಡೋಂಟ್ ಕಾಲ್ ಮಿ ಅಗೇನ್, ಇಡಿಯಟ್. ಅವ್ರ ಹೆಂಡತಿ ಬಂದ್ಲು ಅನ್ಸುತ್ತೆ, ಅದಕ್ಕೆ ಈ ಡ್ರಾಮಾ. ಬರೀ ಇದೇ ಆಯ್ತು. ಮಲ್ಲಿ, ಯಾವಾಗ ಬಂದೆ? ನಾನು ಆವಾಗಲೇ ಬಂದೆ. ಮಲ್ಲಿ, ಯಾರ್ದು ಕಾಲ್ ಅಂತ ಕೇಳಲ್ವಾ? ಇಲ್ಲ ರೀ, ನಾನು ಕೇಳಿದ್ರೆ ಅದು ಸರಿ ಹೋಗೋಕ್ಕಿಲ್ಲ. ನಾನು ಕೇಳಿದ್ರೆ ಅದು ಅನುಮಾನ ಪಟ್ಟಂಗೆ ಆಯ್ತದೆ. ನೀವಾಗ ನೀವೇ ಹೇಳಿದ್ರೆ ಅನುಮಾನ ಬಗೆಹರಿತದೆ. ಕರೆಕ್ಟ್ ಮಲ್ಲಿ, ನಮ್ಮ ಮಧ್ಯೆ ಯಾವುದೇ ರೀತಿ ಮುಚ್ಚಮರ ಇರಬಾರ್ದು. ಅದಿರೋದು ನನಗೂ ಇಷ್ಟ ಇಲ್ಲ. ಹೇಳ್ತೀನಿ ನಾನೇ. ಇವಾಗ ಕಾಲ್ ಮಾಡಿದ್ದು ದಿಯಾ. ಮತ್ತೇನಂತೆ ಅವಳ್ದು? ಕೊಡ್ರಿ ಫೋನ, ನಾನು ಮಾತಾಡ್ತೀನಿ, ಕೊಡಿ. ಇವತ್ತು ಅವಳನ್ನ ಜಾಡಿಸ್ಬಿಡ್ತೀನಿ. ಕಂಡೂರ್ ಮನೆ ಹಾಳು ಮಾಡಿದೆ ಅಂದ್ರೆ ಅಷ್ಟೊಂದು ಇಷ್ಟ ಅಂತ ಅವಳಿಗೆ? ಬೇರೆ ಯಾರು ಸಿಗ್ಲೇ ಇಲ್ವಂತ? ಮದ್ವೆ ಆಗಿರೋರೇ ಬೇಕಂತ? ನನ್ನ ಕೈಗೆ ಸಿಗ್ಬೇಕು ಅವಳು. ಗ್ರಾಚಾರ ಬಿಡಿಸ್ಬಿಡ್ತೀನಿ, ಕೊಡಿಲಿ. ಮಲ್ಲಿ, ಕೂಲಾಗಿರೋ ನೀನು ಸ್ವಲ್ಪ. ಮಲ್ಲಿ, ಅದಕ್ಕೆ ಹೆಸರು ಅಂತ ಗೊತ್ತಿದ್ದನೋ ಯಾರಾದ್ರೂ ಹೋಗಿ ಅದ್ರೊಳಗಡೆ ಆಡ್ತಾರ, ಅದನ್ನ ದಾಟ್ಕೊಂಡು ಹೋಗ್ತಾರೆ. ಬಿಟ್ಟಾಕು, ತಲೆ ಕೆಡಿಸ್ಕೋಬೇಡ. ನಾನು ಏನು ಮಾಡಲಿ ಮಲ್ಲಿ? ಎಷ್ಟು ಅವಾಯ್ಡ್ ಮಾಡೋದನ್ನು ಒಂಥರ ಅಂಟು ಥರ ಆಗ್ಬಿಟ್ಟಿದ್ದಾಳೆ ಅವಳು. ಪ್ರತಿ ಸಲ ಒಂದೊಂದಲ್ಲ ಒಂದೊಂದು ನಂಬರಿಂದ ಕಾಲ್ ಮಾಡ್ತಾಳೆ. ಬ್ಲಾಕ್ ಮಾಡಿದ್ರೆ ಮತ್ತೊಂದು ನಂಬರಿಂದ ಕಾಲ್ ಮಾಡ್ತಾಳೆ. ನನಗಂತೂ ಸಾಕಾಗೋಗಿದೆ.
ಮತ್ತಿನ್ ಯಾಕೆ ಸುಮ್ಮನೆ ಇದ್ದೀರಾ? ಏನಾದ್ರೂ ಒಂದು ವ್ಯವಸ್ಥೆ ಮಾಡಿ. ಇನ್ನೊಂದು ಸಲ ಇದು ರಿಪೀಟ್ ಆದ್ರೆ ಮಲ್ಲಿ ಪ್ರಾಮಿಸ್ ಹೇಳ್ತಾ ಇದ್ದೀನಿ, ಅವಳ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ಅವಳಿಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ಇನ್ಮೇಲೆ ಬರೀ ನನ್ನ ಲೈಫ್ ಅಲ್ಲ, ಇನ್ನು ಯಾವ ಗಂಡಸರ ಲೈಫ್ಗೆ ಅವಳು ಕಾಲಿಡಬಾರ್ದು. ಆ ಥರ ಮಾಡ್ತೀನಿ ಮಲ್ಲಿ, ಪ್ರಾಮಿಸ್. ಯಾಕಾದ್ರೂ ಅವಳು ಸಾವಾಸ ಕೆಟ್ಟ ಮೇಲೆ ಬುದ್ಧಿ ಬರೋದು ಅಂತಾರಲ್ಲ, ಅದಾಗಿದೆ ನನ್ನ ಪರಿಸ್ಥಿತಿ. ಇರ್ಲಿ ಬಿಡಿ, ನೀವ್ ಹೇಳೋದನ್ನು ಸರಿನೇ. ಕೆಸರು ಅಂತ ಗೊತ್ತಾದ್ಮ್ಯಾಗೆ ಅದರಿಂದ ದೂರ ಇರೋದೇ ಸರಿ. ಸ್ವಲ್ಪ ದಿನ ಆದ್ಮ್ಯಾಗೆ ಅವಳೆ ಸರಿ ಹೋಗ್ತಾಳೆ. ನೀವೇನು ಜಾಸ್ತಿ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಆಮೇಲೆ ಅದಕ್ಕೆ ಅವಳು ನನಗೆ ಎಷ್ಟೇ ಕಾಟ ಕೊಟ್ಟರು ನಾನಂತೂ ಕರ್ಗಕ್ಕೆ ಹೋಗ್ತಿಲ್ಲ. ಮಲ್ಲಿ ಅವಳು ನನಗೆ ಬ್ಲ್ಯಾಕ್ ಮೇಲ್ ಎಲ್ಲ ಮಾಡ್ತಾಳೆ ಮಲ್ಲಿ, ಆದ್ರೂ ನಾನು ಸ್ಟ್ರಾಂಗ್ ಆಗಿದ್ದೀನಿ ಗೊತ್ತಾ. ಹ್ಞೂ, ಹಂಗೆ ಇರಿ. ದುಷ್ಟರಿಂದ ದೂರ ಇರುವಂತ ಗಾದೆ ಮಾತೆ ಇಲ್ವಾ? ಈಗ ನಾನು ಹಾಗೆ ಇದ್ದೀನಲ್ಲ ಮಲ್ಲಿ. ಹ್ಞೂ, ನೀವು ಯಾವುದಕ್ಕೂ ಹುಷಾರಾಗಿರಿ. ಸರಿ, ನೀನು ಬೇಜಾರು ಮಾಡ್ಕೋಬೇಡ, ನಾನು ಹುಷಾರಾಗಿರ್ತೀನಿ. ಆಯ್ತು, ನಂಗೊಂಚೂರು ಕೆಲಸ ಐತೆ, ನಾನು ಹೋಯ್ತೀನಿ. ಸರಿ. ಜಸ್ಟ್ ಮಿಸ್ ಅಲ್ಲೋ ಜೈಡಿ, ನೋಡ್ಕೊಂಡು ಮಾತಾಡೋ. ತುಂಬ ಥ್ಯಾಂಕ್ಸ್ ಮಾವ. ಇದೇನು ಹೇಳಿ ಅಂದರೆ ಇದಕ್ಕಿದಂಗೆ ಥ್ಯಾಂಕ್ಸ್ ಹೇಳ್ತಿದ್ದೀರಾ? ಥ್ಯಾಂಕ್ಸ್ ಹೇಳೋ ಅಂಥದ್ದು ನಾನೇನು ಮಾಡಿದೆ? ನಾನು ಕರೆದ ತಕ್ಷಣ ನೀವು ಒಪ್ಕೊಂಡು ಬಂದ್ರಲ್ಲ, ಅದಕ್ಕೆ. ಓ, ಅದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ ಹೇಳಿ ಅಂದರೆ, ನೀವು ಹೇಳಿದ್ರಿ, ನೀವು ಹೇಳಿದ್ದು ಸರಿ ಅಂತ ನಂಗೆ ಮನವರಿಕೆ ಆಯಿತು, ಅದಕ್ಕೆ ಬಂದೆ. ನೀವು ನನ್ನ ಪಾಲಿಗೆ ಅಳಿಯ ಅಲ್ಲ, ನನ್ನ ಹಿರಿ ಮಗ ಇದ್ದಂಗೆ. ನಿಜವಾಗ್ಲೂ ಅಳಿ ಅಂದರೆ ನಾನು ನಿಮಗೆ ಆ ಸ್ಥಾನ ಕೊಟ್ಟಿದ್ದೀನಿ. ನಾವು ಕೇಳದೆ ಇದ್ರೂ ನೀವು ಅರ್ಥ ಮಾಡಿಕೊಂಡು ನಮಗೆ ಸಹಾಯ ಮಾಡ್ತೀರಾ, ನಮ್ಮ ಕೈ ಹಿಡಿದು ಮೇಲೆತ್ತೀರಾ, ಏನೇ ಆದರೂ ನಾನಿದ್ದೀನಿ ಅನ್ನೋ ಧೈರ್ಯ ಕೊಡ್ತೀರಾ. ನೀವು ಅಷ್ಟೆಲ್ಲ ಮಾಡುವಾಗ ನಾನು ಇಷ್ಟು ಮಾಡದೇ ಇದ್ರೆ ಹೇಗೆ ಹೇಳಿ ಅಂದರೆ, ನೋಡಿ, ನಾನು ನಿಮಗೆ ನಿಮ್ಮ ಮಾತಿಗೆ ತುಂಬ ಬೆಲೆ ಕೊಡ್ತೀನಿ. ನೀವೇನಾದರೂ ಹೇಳಿದ್ರೆ ಅದನ್ನು ತೆಗೆದುಹಾಕೋ ಧೈರ್ಯ ಮನಸ್ಸು ನನಗಿಲ್ಲ. ನಿಜ ಹೇಳಬೇಕು ಅಂದರೆ, ಈ ಪ್ರಪಂಚದಲ್ಲಿ ನಾನು ಯಾರನ್ನಾದರೂ ತುಂಬ ಗೌರವಿಸ್ತೀನಿ ಅಂದರೆ ಅದು ನಿಮ್ಮನ್ನೇ ಅಳಿ ಅಂದರೆ. ನಾನು ಈ ಮಾತನ್ನ ಮನಸಾರೆ ಹೇಳ್ತಾ ಇದ್ದೀನಿ. ನಿಮ್ಮ ಬಗ್ಗೆ ನನಗೆ ಆ ಥರ ಭಾವನೆ ಇದೆ. ತುಂಬ ದೊಡ್ಡ ಮಾತು ಮಾವ, ದಯವಿಟ್ಟು ನನ್ನ ಅಷ್ಟು ದೊಡ್ಡವನಾಗಿ ಮಾಡಬೇಡಿ. ನಾನೇನು ಮಾಡೋದು? ನೋಡಿ, ನೀವು ವಯಸ್ಸಲ್ಲಿ ನನಗಿಂತ ಚಿಕ್ಕವರಿರ್ಬೋದು, ಆದರೆ ಗುಣದಲ್ಲಿ, ವ್ಯಕ್ತಿತ್ವದಲ್ಲಿ ನನಗಿಂತ ತುಂಬ ದೊಡ್ಡವರು. ಅದನ್ನು ಯಾರೇ ಆದರೂ ಒಪ್ಕೊಳ್ಳೇಬೇಕು. ನಾನು ನಿಮ್ಮನ್ನು ಹೊಗಳಕ್ಕೆ ಮಾತು ಹೇಳ್ತಾ ಇಲ್ಲ. ನಿಜ ಹೇಳಬೇಕು ಅಂದರೆ ನೀವು ಈಗಿನ ತಲೆಮಾರಿಗೆ ಒಂಥರ ರೋಲ್ ಮಾಡಲಿದ್ದಂಗೆ. ಪ್ರತಿಯೊಬ್ಬ ಮಗ, ಪ್ರತಿಯೊಬ್ಬ ಅಣ್ಣ, ಪ್ರತಿಯೊಬ್ಬ ಗಂಡ, ಪ್ರತಿಯೊಬ್ಬ ಅಳಿಯ ಇದ್ದರೆ ನಿಮ್ಮ ಥರ ಇರಬೇಕು. ನೀವು ಎಲ್ಲ ಪಾತ್ರವನ್ನು ಸಮರ್ಥವಾಗಿ ನಿಭಾಯಿಸ್ತೀರ, ಅದಕ್ಕೆ ನ್ಯಾಯ ಒದಗಿಸ್ತೀರ. ನಿಮ್ಮನ್ನು ನೋಡಿದ್ರೇ ಗೌರವ ಹುಟ್ಕೊಳ್ಳುತ್ತೆ, ಕೈ ಮುಗಿಬೇಕು ಅಂತ ಅನಿಸತ್ತೆ. ನಿಜ ಹೇಳಬೇಕು ಅಂದರೆ ನನ್ನ ಮಗಳ ಕೈ ಹಿಡಿದಿದ್ದು, ನೀವು ನಮ್ಮ ಅಳಿಯನಾಗಿ ಬಂದಿದ್ದು ನಮ್ಮ ಪೂರ್ವಜನ್ಮದ ಪುಣ್ಯ ಅಂತ ಭಾವಿಸ್ತೀನಿ. ನಿಜವಾಗ್ಲೂ ಪುಣ್ಯ ಮಾಡಿದ್ರೇ ನಿಮ್ಮಂಥವ್ರು ಸಿಗೋದು. ನೀವು ಹೀಗೆಲ್ಲ ಮಾತಾಡಿದ್ರೆ ನನಗೆ ಏನು ಹೇಳಬೇಕು ಅಂತಲೇ ಗೊತ್ತಾಗಲ್ಲ. ನನ್ನ ಬಗ್ಗೆ ಒಳ್ಳೆ ಭಾವನೆ ಇಟ್ಕೊಂಡಿದ್ದೀರಲ್ಲ, ನನಗೆ ಅಷ್ಟೇ ಸಾಕು. ಇನ್ಫ್ಯಾಕ್ಟ್ ನಾವು ನಿಮಗೆ ತುಂಬಾ ಬೇಜಾರು ಮಾಡಿದ್ದೀವಿ. ಒಂದು ಮದುವೆ ಆಗಬೇಕಾಗಿತ್ತು, ಅದು ಮುರಿದು ಬಿತ್ತು. ಅದಾದಮೇಲೆ ಅಪೇಕ್ಷಾ ಪಾರ್ಥ ಮದುವೆ, ಅದು ಬೇರೆ ಥರನೇ ಆಯಿತು. ನಾವು ನಿಮಗೆ ತುಂಬ ತೊಂದರೆ ಕೊಟ್ಟಿದ್ದೀವಿ, ನೋವು ಕೊಟ್ಟಿದ್ದೀವಿ ಅಂತ ಆಗಾಗ ಅನ್ನಿಸ್ತಾ ಇರುತ್ತೆ. ಅಯ್ಯೋ, ಹಾಗೆಲ್ಲ ಯಾಕೆ ಅಂದ್ಕೊಳ್ತೀರಾ? ಆಗಿದ್ದೆಲ್ಲ ಒಳ್ಳೆಯದಕ್ಕೆ ಅಂತಲೇ ಅಂದ್ಕೊಳ್ಳಿ. ಅದೇಗೆ? ನನ್ನ ಮಗಳು ಜಯದೇವ್ ಮದುವೆ ಮುರಿದಿದ್ದಕ್ಕೆ ಅಲ್ವಾ ಮಲ್ಲಿಗೆ ನ್ಯಾಯ ಸಿಕ್ಕಿದ್ದು? ಅಂಥ ಒಳ್ಳೆ ಹುಡುಗಿ ನಿಮ್ಮನೆಗೆ ಸೊಸೆಯಾಗಿ ಬಂದಿದ್ದು. ಅವರಿಬ್ಬರು ಚೆನ್ನಾಗೇ ಇದ್ದಾರೆ. ಅದು ಅಲ್ಲದೆ ಆ ಮದುವೆ ಮುರಿದಿದ್ದಕ್ಕೆ ತಾನೇ ಪಾರ್ಥ ಅಪೇಕ್ಷೆ ಒಂದಾಗಿದ್ದು. ನಾವೇ ಇದ್ದೀವಿ, ನಮ್ಮಲ್ಲೇ ಹೊಸ ಸಂಬಂಧ ಬೆಸ್ಕೊಂಡಿದೆ, ಸಂಬಂಧ ಗಟ್ಟಿಯಾಗಿದೆ, ನಾವೆಲ್ಲ ತುಂಬ ಹತ್ತಿರವಾಗಿದ್ದೀವಿ. ಇನ್ನೇನು ಬೇಕು? ಅದಕ್ಕೆ ಬೇಜಾರನ್ನೋ ಪ್ರಶ್ನೆನೇ ಇಲ್ಲ. ಏನಾಗಬೇಕಾಗಿತ್ತೋ ಅದೇ ಆಗಿದೆ. ನನ್ನ ಇಬ್ಬರು ಮಕ್ಕಳು ಈ ಮನೆಗೆ ಬರಬೇಕು ಅಂತಿತ್ತು, ಬಂದಿದ್ದಾರೆ. ನನಗದ್ರ ಬಗ್ಗೆ ಬೇಜಾರಿಲ್ಲ. ನಾನೀಗ ಒಂದು ಸಮಾಧಾನಕ್ಕೆ ಬಂದಿದ್ದೀನಿ.
ಆಗಿರೋದನ್ನು ಒಪ್ಕೊಂಡಿದ್ದೀನಿ. ಅದಕ್ಕೆ ನೀವು ಆ ಥರ ಎಲ್ಲ ಹೇಳಲೇಬೇಕಾಗಿಲ್ಲ, ಯೋಚನೆನೂ ಮಾಡಬೇಕಾಗಿಲ್ಲ. ಅದೇನೇ ಇದ್ದರೂ ಈಗಲೇ ಇಲ್ಲೇ ಮನಸ್ಸಿಂದ ಹೊರಗೆ ತೆಗೆದು ಹಾಕ್ಬಿಡಿ. ಅದಕ್ಕೆ ಇನ್ಮೇಲೆ ವ್ಯಾಲಿಡಿಟಿನೇ ಇಲ್ಲ. ಥ್ಯಾಂಕ್ ಯು ಮಾವ, ನಿಮ್ಮ ಮನಸ್ಸು ಭಾಳ ದೊಡ್ಡದು. ನಿಮ್ಮಷ್ಟೇನಿಲ್ಲ ಬಿಡಿಯಲಿ. ಅಂದರೆ ನಾವೆಲ್ಲ ಹೆಚ್ಚಂದರೆ ಕುತುಬ್ ಮಿನಾರು, ನೀವು ಹಿಮಾಲಯ ಪರ್ವತ ಇದ್ದಂಗೆ. ಅಲ್ಲ, ಹಿಮಾಲಯ ಪರ್ವತ ಎಲ್ಲಿ, ಕುತುಬ್ ಮಿನಾರಲ್ಲಿ ಒಂದಕ್ಕೊಂದು ಹೋಲಿಕೆನೇ ಇಲ್ಲ. ಇನ್ನೊಂದು ವಿಷಯ ಏನು ಗೊತ್ತಾಳಿ ಅಂದರೆ, ನಾನು ನನ್ನ ಮಗಳನ್ನ ಅಪರಂಜಿ ಚಿನ್ನ ಅಂದ್ಕೊಂಡಿದ್ದೆ, ಆದರೆ ನೀವು ಚಿನ್ನದ ಗಣಿ. ನೀವು ಬರೀ ಶ್ರೀಮಂತರಲ್ಲ, ನೀವು ಹೃದಯ ಶ್ರೀಮಂತರು. ಮಾವ ಪ್ಲೀಸ್. ಆಯಿತು ಆಯಿತು, ನಾವೇ ಮಾತಾಡ್ತಾ ಇದ್ದೀವಿ. ನಿಮ್ಮ ತಾಯಿಯವ್ರನ್ನ ಭೇಟಿ ಮಾಡಲೇ ಇಲ್ಲ. ಮಾತಿನ ಬರದಲ್ಲಿ ಮಾತನ್ನೇ ಮರ್ತು ಬಿಟ್ಟಿದ್ದೀವಿ. ಬನ್ನಿ ಬನ್ನಿ ಪ್ಲೀಸ್. ನೀ ಇಲ್ಲೇ ಇರು, ನಾನು ಬರ್ತೀನಿ. ಹಾ ಬಾಕಂದ. ಸುಧಾ, ನನ್ನ ಮಾವ, ನನ್ನ ಅತ್ತೆ, ನನ್ನ ತಂಗಿ ಸುಧಾ. ಬನ್ನಿ, ಅಮ್ಮ ಎಲ್ಲಿದ್ದಾರೆ? ಅಮ್ಮ ಅಮ್ಮ ನೋಡಕ್ಕೆ ಯಾರೋ ಬಂದಿದ್ದಾರೆ. ಇದಳು ಮಾವ, ಇವರೇ ಅಮ್ಮ. ನಮಸ್ತೆ ಅಮ್ಮ. ಭಾಗ್ಯಕ್ಕ, ಭಾಗ್ಯಕ್ಕ, ಅರೆ ಕೂತ್ಕೋ. ಯಾಕಮ್ಮ ಸಪ್ಪಗಿದೆಯಾ? ಅಲ್ಲ, ನಿಮ್ಮ ಅಪ್ಪ ಅಮ್ಮ ಬಂದಿದ್ದಾರೆ, ಮಾತಾಡಿಸ್ತೀಯಾ? ಅಪೇಕ್ಷಾ, ಯಾಕಮ್ಮ ಯಾಕೇನು ಮಾತಾಡ್ತಿಲ್ಲ? ನನಗೆ ಅವ್ರ ಹತ್ರ ಮಾತಾಡೋದಕ್ಕೆ ಇಷ್ಟ ಇಲ್ಲ ಅತ್ತೆ. ಯಾಕೆ ಹೀಗೆ ಹೇಳ್ತಾ ಇದೆಯಾ? ನಾನು ಅವ್ರ ಮಗಳು ಅತ್ತೆ. ಅವ್ರಿಗೆಷ್ಟು ಹಠ ಇರುತ್ತೋ ಅಷ್ಟೇ ಹಠ ನನಗೂ ಇರುತ್ತಲ್ವಾ? ನಾನು ಅವರನ್ನು ಹೋಗಿ ಮಾತಾಡ್ಸಲ್ಲ. ಹೀಗೆ ಹೇಳಿದರೆ ಹೇಗಮ್ಮ? ಬಂದಿರೋದು ನಿಮ್ಮ ಅಪ್ಪ ಅಮ್ಮ, ಮನೆಗೆ ಬಂದಿರೋವ್ರನ್ನ ಮಾತಾಡಿಸ್ದೇ ಇದ್ರೆ ಹೇಗೆ? ಅಟ್ಲೀಸ್ಟ್ ಫಾರ್ಮ್ಯಾಲಿಟಿಗಾದರೂ ಮಾತಾಡಿಸ್ಬೇಕಲ್ವಾ? ಇದೇ ಮಾತು ಅವ್ರಿಗೂ ಅಪ್ಲೈ ಆಗತ್ತೆ ಅಲ್ವಾ ಅತ್ತೆ? ಫಾರ್ಮಾಲಿಟಿಗೋಸ್ಕರನಾದ್ರೂ ಒಂದು ದಿನ ಬಂದು ನನ್ನನ್ನು ನೋಡಿಲ್ಲ, ನನ್ನ ಹತ್ರ ಮಾತಾಡ್ಸಿಲ್ಲ. ನಾನು ಹೇಗಿದ್ದೀನಿ, ಬದುಕಿದ್ದೀನೋ ಸತ್ತಿದ್ದೀನೋ ಅಂತಲೂ ವಿಚಾರಿಸಿಲ್ಲ. ಈಗ ಸಡನ್ನಾಗಿ ಬಂದರು ಅಂತ ನಾನು ಹೋಗಿ ಅವ್ರ ಹತ್ರ ಮಾತಾಡ್ಸೋದಕ್ಕಾಗತ್ತಾ? ನನಗೂ ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದು ಇರುತ್ತೆ ತಾನೇ? ಇವ್ರಿಗೆ ಬಂದಿರೋದು ಹೇಗಿದೆ ಅಂದರೆ, ಹಸ್ಕೊಂಡಿದ್ದಾಗ ಉಪವಾಸ ಕೆಡವಿ ಹೊಟ್ಟೆ ತುಂಬದ ಮೇಲೆ ಕಜ್ಜಾಯ ಬಡಿಸ್ಲಾ ಅಂತ ಕೇಳ್ದಾಗಿದೆ. ಯಾರಿಗೆ ಬೇಕೋ ಅದೆಲ್ಲ. ನನಗಂತೂ ಈ ವಿಷಯದಲ್ಲಿ ಮನ್ಸು ಮುರಿದು ಹೋಗಿದೆ. ನಾನು ಅವರನ್ನು ಮಾತಾಡ್ಸಲ್ಲ. ನೀನು ನೋವು ನನಗೆ ಅರ್ಥ ಆಗುತ್ತಮ್ಮ. ಅಲ್ಲ, ನೀನು ಹೋಗದೇ ಇದ್ರೆ ಗೌತಮ್ ಏನು ಅನ್ಕೊಳ್ಳಲ್ಲ? ಮನೆಗೆ ಬಂದವ್ರನ್ನ ಮಾತಾಡಿಸ್ಲಿಲ್ಲ ಅಂತ ಗೌತಮ್ಗೆ ಗೊತ್ತಾದರೆ ಅವ್ನು ಬೇಜಾರು ಮಾಡ್ಕೋತಾನಲ್ವಾ? ಆ ಕಾರಣಕ್ಕಾದರೂ ಹೋಗಿ ನೀನು ಮಾತಾಡ್ಸಮ್ಮ. ಅದು ಅಲ್ಲದೆ ಈ ವಿಷಯ ಏನಾದರೂ ನಿಮ್ಮ ಅಕ್ಕನಿಗೆ ಗೊತ್ತಾದರೆ ಇದನ್ನೇ ದೊಡ್ಡ ವಿಷಯ ಮಾಡಿ ರಾಧಾಂತ ಮಾಡಿಬಿಡ್ತಾಳೆ. ಅದು ನಿಜಾನೇ. ಅವಳು ಇಂಥ ಅವಕಾಶಕ್ಕೋಸ್ಕರನೇ ಕಾಯ್ತಾ ಇರ್ತಾಳೆ. ನನ್ನನ್ನು ಬ್ಲೇಮ್ ಮಾಡಿ ಅವಳು ಗ್ರೇಟ್ ಅನ್ಸ್ಕೊಂಡ್ಬಿಡ್ತಾಳೆ. ನೀನು ಹೇಳಿದ ಕರೆಕ್ಟ್ ಅಪೇಕ್ಷಾ. ಅವಳು ಅಂಥವಳೆ, ಅವಳು ಹಾಗೆ ಮಾಡ್ತಾಳೆ. ನಿನ್ನ ವಿರುದ್ಧ ಎಲ್ರೂ ಎತ್ತು ಕಟ್ಬಿಡ್ತಾಳೆ. ಅದಕ್ಕೆ ಹೇಳ್ತಾ ಇರೋದು, ಅದಕ್ಕೆಲ್ಲ ನೀನು ಅವಕಾಶ ಮಾಡಿಕೊಡ್ಬೇಡಮ್ಮ. ಕೊನೆ ಪಕ್ಷ ನಾನು ಹೇಳ್ತಿದ್ದಿ ಅನ್ನೋ ಕಾರಣಕ್ಕಾದರೂ ಹೋಗಿ ಮಾತಾಡ್ಸಮ್ಮ. ಈ ಅತ್ತೆ ಮಾತು ನೀನು ಕೇಳಲ್ವಾ? ಕೇಳ್ತೀನಿ ಅತ್ತೆ. ನನಗೆ ನೀವು ತಂದೆ ತಾಯಿಗಿಂತನೂ ಹೆಚ್ಚು. ನನಗೆ ಮದುವೆ ಮಾಡಿಸಿದ್ದು, ಈ ಮನೆ ಕರ್ಕೊಂಡು ಬಂದಿದ್ದು ಎಲ್ಲ ನೀವೇ ಅಲ್ವಾ ಅತ್ತೆ? ನೀವು ಹೇಳ್ತಿದ್ದೀರಂತ ನಾನು ಹೋಗಿ ಅವರನ್ನು ಮಾತಾಡಿಸ್ತೀನಿ. ಮಾತಾಡ್ಸಿದ್ಮೇಲೆ ಇನ್ನು ಲೈಫಲ್ಲಿ ನನ್ನ ಹತ್ರ ಅವ್ರು ಮಾತಾಡಿಸ್ಬಾರ್ದು, ಹಾಗೆ ಮಾಡ್ಬರ್ತೀನಿ. ಅವ್ರನ್ನಂತೂ ನಾನು ಒಪ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ.
ಇದು ಮಾತು ಅಂದ್ರೆ ಸ್ವಾಭಿಮಾನ ಅಂದ್ರೆ ಹಿಂಗಿರ್ಬೇಕು. ಅಪೇಕ್ಷಾ ನಿನ್ನ ನೋಡಿದ್ರೆ ನಂಗೆ ತುಂಬ ಖುಷಿ ಆಗುತ್ತಮ್ಮ. ಸ್ವಾಭಿಮಾನಕ್ಕೆ ಇನ್ನೊಂದು ಹೆಸರೇ ಅಪೇಕ್ಷಾ. ಈ ಶತಮಾನದ ಹೋಗೋಣ ಬರ್ತೀನಿ. ಮಾವ, ಅಮ್ಮ ನಿಮಗೆ ಗೊತ್ತಾ? ಅಯ್ಯೋ, ಇವರು ನನ್ನ ಪಾಲಿನ ದೇವರು. ಭಾಗ್ಯಕ್ಕ, ಹೇಗಿದ್ದೀರಾ ಅಕ್ಕ? ಎಷ್ಟು ವರ್ಷ ಆಯ್ತು ನಿಮ್ಮನ್ನು ನೋಡಿ. ನಾನು ಸದಾಶಿವ. ಗುರುಸಿಗ್ಲಿಲ್ವಾ? ಮಾವ, ಅಮ್ಮ ಯಾರನ್ನೂ ಗುರುತಿಡಿಸ್ತಿರ್ಲಿಲ್ಲ. ಏನ್ ಹೇಳ್ತಿದ್ರ ಅಳಿ ಅಂದ್ರೆ? ತುಂಬ ವರ್ಷದಿಂದ ಹೀಗೆ ಇದ್ದಾರೆ. ಡಾಕ್ಟ್ರಿಗೆ ತೋರಿಸ್ಬೇಕು. ಸಾವಿರಾರು ಜನಕ್ಕೆ ಅನ್ನ ಹಾಕಿದ ಕೈ ಅದು. ಇವ್ರಿಗೆ ಹೀಗಾಗ್ಬಾರ್ದಾಗಿತ್ತು. ಅಂದ್ರೆ ನೀವೇನು ಯೋಚನೆ ಮಾಡಬೇಡಿ. ನೋಡಿ, ದೇವರು ಇವ್ರ ಕೈ ಬಿಡೋದಿಲ್ಲ. ಇವ್ರ ಋಣ ನನ್ನಂತ ಸಾವಿರಾರು ಜನರ ಮೇಲಿದೆ. ಏನು ಹೇಳ್ತಾ ಇದ್ರ ಮಾವ? ಹೌದು ಅಳಿ ಅಂದ್ರೆ, ಭಾಗ್ಯಕ್ಕಂದು ಬಹಳ ದೊಡ್ಡ ಕುಟುಂಬ. ಇವ್ರ ತಂದೆಯವರು ಆಗರ್ಭ ಶ್ರೀಮಂತರು. ಎಷ್ಟೋ ಜನ ಬಡ ವಿದ್ಯಾರ್ಥಿಗಳಿಗೆ ವಾರ ಅನ್ನ ಹಾಕಿ ಅವ್ರ ವಿದ್ಯಾಭ್ಯಾಸಕ್ಕೆ ಸಹಾಯ ಮಾಡ್ತಿದ್ರು.